ಬೇರೆ ಎಂತ ಗೊತ್ತೇ, ಒಂದ್ ಕಡೆ 2 ಎಕರೆ ಗದ್ದೆ, 1/2 ಎಕರೆ ತೋಟ ನೋಡಿದೀನಿ. ಎಷ್ಟೇ ಕಷ್ಟ ಆದ್ರೂ ತಗೊಳ್ದೆ ಬಿಡಲ್ಲ. ಈಗಾಗಲೇ ನಮ್ಮ ಮಣ್ಣಿನ ಕಥೆಗಳ ಮೂಲಕ ಜನರ ಮನೆಗಿದ್ದ ಕಾಂತಾರ ಕಾಟೇರ ಸಾಲಿಗೆ ಮತ್ತೊಂದು ನಮ್ಮ ಮಣ್ಣಿನ ಕಥೆಯ ಆಗಮನ ಆಗ್ತಿದೆ. ಹೌದು, ಅದೇ ಕೆರೆಬೇಟೆ. ಮಲೆನಾಡಿನ ಒಂದು ವಿಶಿಷ್ಟ ಆಚರಣೆಯೇ ಕೆರೆಬೇಟೆ. ಈಗಾಗಲೇ ಟೀಸರ್ ಮೂಲಕ ಪ್ರೇಕ್ಷಕರ ಗಮನ ಸೆಳೆದಿರುವ ಕೆರೆಬೇಟೆ ಇತ್ತೀಚೆಗೆ ಚಿತ್ರದ ಟ್ರೈಲರ್ ಬಿಡುಗಡೆ ಆಗಿ ಪ್ರೇಕ್ಷಕರ ಗಮನ ಸೆಳೆಯುತ್ತಿದೆ. ಇನ್ನು ಚಿತ್ರವು ಮುಂದಿನ ತಿಂಗಳು ಬಿಡುಗಡೆ ಆಗಲಿದೆ. ಪಕ್ಕಾ ಮಲೆನಾಡಿನ ಶೈಲಿಯಲ್ಲಿ ಚಿತ್ರವನ್ನು ಚಿತ್ರೀಕರಿಸಲಾಗಿದೆ. ಮಲೆನಾಡಿನಲ್ಲಿ ಮೀನುಗಾರರಿಗೆ ಒಂದು ಪ್ರಮುಖ ಹುದ್ದೆ. ಆ ಮೀನುಗಾರಿಕೆಯೇ ಎಷ್ಟೋ ಜನರ ಜೀವನ. ಆ ಮೀನುಗಾರಿಕೆಯನ್ನ ಕಥೆಯಾಗಿಟ್ಟುಕೊಂಡು ನಿರ್ದೇಶಕ ರಾಜ್‌ಗುರು ಕೆರೆಬೇಟೆ ಚಿತ್ರವನ್ನು ನಿರ್ದೇಶಿಸಿದ್ದಾರೆ. ಚಿತ್ರದಲ್ಲಿ ಗೌರಿಶಂಕರ ಮತ್ತು ಬಿಂದು ನಾಯಕ ನಾಯಕಿಯರಾಗಿ ನಟಿಸಿದ್ದು, ಚಿತ್ರದ ಟ್ರೈಲರ್ನಲ್ಲಿ ನಾವು ಇವರ ಪಾತ್ರಗಳನ್ನು ನೋಡಬಹುದು. ಟ್ರೈಲರ್ನ ಮೊದಲಾರ್ಧದಲ್ಲಿ ನಾಯಕ ಮತ್ತು ನಾಯಕಿ ಪ್ರೀತಿಯಿಂದ ಕೂಡಿರುತ್ತಾರೆ. ನಂತರ ಅವರಿಬ್ಬರ ಮಧ್ಯೆ ಮನಸ್ತಾಪ ಬಂದು ನಾಯಕ ನಾಯಕಿಯನ್ನ ದ್ವೇಷಿಸಲು ಶುರು ಮಾಡುತ್ತಾನೆ. ಯಾಕೆ ಆತ ನಾಯಕಿಯನ್ನ ದ್ವೇಷ ಮಾಡುತ್ತಾನೆ ಎಂಬುದನ್ನು ಸಿನಿಮಾದಲ್ಲಿಯೇ ನೋಡಬೇಕು. ಮೀನುಗಾರಿಕೆ ಒಂದು ಪ್ರಮುಖ ಅಂಶ. ಆ ಮೀನುಗಾರಿಕೆಯ ಸುತ್ತ ಕಟ್ಟಲಾದ ಕಥೆಯೇ ಕೆರೆಬೇಟೆ. ಕೆರೆಬೇಟೆ ಮಲೆನಾಡಿನ ಒಂದು ಆಚರಣೆ. ಅದನ್ನ ನಿರ್ದೇಶಕ ರಾಜ್‌ಗುರು ತೆರೆ ಮೇಲೆ ತರ್ತಿದ್ದಾರೆ. ಇನ್ನು ಚಿತ್ರವು ಮಾರ್ಚ್ 15ರಂದು ರಾಜ್ಯಾದ್ಯಂತ ಬಿಡುಗಡೆ ಆಗಲಿದೆ. ಚಿತ್ರದಲ್ಲಿ ಗೌರಿಶಂಕರ ಮತ್ತು ಬಿಂದು ನಾಯಕ ನಾಯಕಿಯರಾಗಿ ನಟಿಸಿದ್ದು, ಚಿತ್ರಕ್ಕೆ ರಾಜ್‌ಗುರು ನಿರ್ದೇಶನ. ಗೌರಿಶಂಕರ ಮತ್ತು ಶಂಕರ್ ಪಟೇಲ್ ಜಂಟಿಯಾಗಿ ಚಿತ್ರವನ್ನು ನಿರ್ದೇಶನ ಮಾಡ್ತಿದ್ದಾರೆ. ಇನ್ನು ಚಿತ್ರಕ್ಕೆ ಗಗನ್ ಬಂಡೇರಿಯ ಸಂಗೀತವಿದೆ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.